ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ರಾಜಕೀಯ ದಿನದ ದಿನಕ್ಕೆ ಕಾವೇರ್ತಾ ಇದೆ. ನೀರಾವರಿ ನೆಲಗಟ್ಟಿನಲ್ಲಿ ನಮ್ಮ ರೈತರು ಸಹಜದ ಬೇಸಿಗೆ ಸಮಯ, ನೆಲ ಒಣಗ್ತದ, ನೀರು ಕಡಿಮೆ ಆಗ್ಯದ, ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಬೇಕು, ಕಡಿಮೆ ಬೀಳ್ತದೆ ಅನ್ನೋದು ದೃಷ್ಟಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ನಿಧಾನಕ್ಕೆ ಒಂದು ರಾಜಕೀಯ ಸ್ವರೂಪವನ್ನು ಸಹಿತ ಪಡ್ಕೊಳ್ತಾ ಇರ್ತದೆ, ಇಲ್ಲ ಅಂತಲ್ಲ, ಪ್ರತಿಯೊಂದು ರಾಜಕೀಯ ಇರ್ತದೆ. ಆದರೂ ಇವತ್ತು ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಅದನ್ನು ಹೆಚ್ಚು ಒತ್ತಡ, ಅವು ನೀರಾವರಿ ಕೊಡಬೇಕು ನಮಗಂತೇಳಿ. ಹೀಗಾಗಿ ರೈತರ ಈ ಒಂದು ಹೋರಾಟಕ್ಕೆ ಎರಡು ಹೋರಾಟಗಳಿದ್ದಾವೆ ರೈತರ ಮುಂದೆ. ಒಂದು ನೀರಾವರಿ, ನೀರೆಲ್ಲರಿಗೂ, ಎಲ್ಲ ನಮ್ಮ ಕುಡಿಯುವ ದನಕರಿಗಾಗಿರ್ಬೋದು, ಎಲ್ಲರಿಗಾಗಿರ್ಬೋದು, ಜೊತೆಗೆ ಕಬ್ಬಿಗೆ. ಅದಕ್ಕೆ ಇನ್ನಷ್ಟು ನೀರಾವರಿ ಯೋಜನೆಗಳು ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನುವಂಥ ಆ ದಿಶೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇದು 20ನೇ ತಾರೀಕಿಗೆ ಆ ಒಂದು ಹೋರಾಟದಲ್ಲಿ ನಾನು ಭಾಗಿ ಅಂಥೇಳಿ ನಮ್ಮ ನಿಖಿಲ್ ಕತ್ತಿ ಅವರು, ರಮೇಶ್ ಕತ್ತಿ ಅವರ ಮಗ, ಅಣ್ಣನ ಮಗ ಉಮೇಶ್ ಕತ್ತಿ ಅವರ ಮಗ ಅವರಿದ್ದಂಥವ್ರು, ನಾವು ಇದರಲ್ಲಿ ಭಾಗಿಗೊಳ್ತೀವಿ ಒಬ್ಬ ಹೋರಾಟದಲ್ಲೇ. ಮತ್ತು ನಾವು ನೀರಾವರಿಗೆ ಹೋರಾಟ ಮಾಡಿದ್ದೀವಿ, ಹಿಂದೆ ಹೋರಾಟ ಮಾಡಿದ್ದಾರೆ, ನಮ್ಮ ತಂದೆಯವರು ಮಾಡಿದ್ದಾರೆ. ಅವರ ಒಂದು ಹೋರಾಟದಿಂದಾಗಿ ನಿಜವಾಗಿಯೂ ನಮ್ಮ ಏನಪ್ಪ ಅಂತಂದ್ರೆ ತಾಲೂಕಿನಲ್ಲಿ ನೀರಾವರಿ ಅನೇಕ ಕೆಲಸಗಳಾಗಿದ್ದಾವೆ. ನಮ್ಮ ತಂದೆ ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರು ತಾಲೂಕಿನಲ್ಲಿ ನೀರಾವರಿಗಾಗಿ ಕೊಟಬಾಗಿ ಏತ್ ನೀರಾವರಿ ಕ್ರಿಯಾ ಯೋಜನೆ ರೂಪಿಸಿ ಮಂಜೂರಾತಿ ಪಡೆದು ಕಾಮಗಾರಿ ಕೈಗೊಳ್ಳುವ ಮುನ್ನ ಚುನಾವಣೆಯಲ್ಲಿ ಸೋತರು. ಇದರಿಂದ ಆಗಿನ ಶಾಸಕ ಶಶಿಕಾಂತ್ ನಾಯ್ಕ್ ಆ ಕಾಮಗಾರಿ ಉದ್ಘಾಟಿಸಿದ ಸಂಗತಿ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತಾ, ಸಹಜವಾಗಿ ನಾವು ನೀರಾವರಿ ಹೋರಾಟ ಮಾಡುವಂಥವ್ರು, ನೀರಾವರಿ ನಮಗೆ ಗೊತ್ತು, ಪಾಪ ರೈತರಿಗೆ ನಾವು ಸಹಕಾರ ಕೊಡ್ತೀವಿ, ಅವ್ರ ಹೋರಾಟಕ್ಕೆ ನಮ್ಮದು ಸಪೋರ್ಟ್ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಸಂದರ್ಭದಲ್ಲ ನಮ್ಮ ಉಸ್ತುವಾರಿ ಸಚಿವರು ಸಹಿತ ಅವ್ರಿಗೆ ಗೊತ್ತದ, ರಾಜಕೀಯದಲ್ಲಿ ಅಂತೂ ಕಳೆದ ಹಲವಾರು ವರ್ಷಗಳಿಂದ ಮಾಹಿರಿದ್ದಾರೆ. ಅವರು ಅಲ್ಲೇ ನಾಗನೂರು KM ಸುತ್ತಗಟ್ಟಿ ಗ್ರಾಮಗಳಿಗೆ ನಡುವಂಥ ಸೇತುವೆ ನಿರ್ಮಾಣ ಮಾಡಿ ಬ್ರಿಡ್ಜ್ ಕಮ್ ಬಾಂದ್ರಾ ಮಾಡುವಂಥ ಒಂದು ಯೋಜನೆಗೆ ಏನಪ್ಪ ಅಂತಂದ್ರೆ ಆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಅದು ನಾವು ನೀರಾವರಿ ಕಾಳಜಿ ಇದ್ದೀವಪ್ಪ, ನಾವು ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ಇದನ್ನು ಸೂಕ್ಷ್ಮ ಅಭ್ಯಾಸ ಮಾಡ್ತಾ ಹೊರಟಾಗ ಅಲ್ಲಿ ಎಲ್ಲ ಜನ ಜೊತೆ ಸ್ವಲ್ಪ ಮಾತಾಡಿದಾಗ ಸಹಜವಾಗಿ ಈ ಒಂದು ಹುಕ್ಕೇರಿ, ಗೋಕಾಕ, ಅರಬಾವಿ, ಅದೇ ಕಾಲಕ್ಕೆ ಯಮಕನಮರಡಿ, ಇವೆಲ್ಲ ಸುತ್ತಮುತ್ತ ಚಿಕ್ಕೋಡಿ, ಇವೆಲ್ಲದರಲ್ಲಿ ಮತ್ತೆ ರಾಜಕೀಯ ಜಾಗೃತಿ ಆಗಿ ರಾಜಕೀಯವಾಗಿ ಎಲ್ಲರೂ ತಮ್ಮ ಕೆಲಸ ಮಾಡಿ ಜನರ ಮನಸ್ಸನ್ನು ಗೆಲ್ಲೋದು ಬಂತಲ್ಲ 2028. ಇನ್ನೇನು, ಯಾಕಂದ್ರೆ ಇದು ಈಗ ಮೇ ತಿಂಗಳು, 6 ತಿಂಗಳು ಹೋಗೋದು ಎಷ್ಟರಲ್ಲೇ ಆಗಲೇ ಹೋಗಿಬಿಡ್ತದೆ. ಈಗ 5 ಆಯಿತು, 6 ನಂತರ 1 ವರ್ಷ. ಅಂದ್ರೆ ಸಹಜವಾಗಿ ಎಲ್ಲರಿಗೂ ಈಗ ವೋಟರ್ಸ್ ಮೇಲೆ ಕಾನ್ಸಂಟ್ರೇಷನ್, ಈ ಬದಲಾವಣೆ ಕಾರಣ ಏನಪ್ಪ ಅಂದ್ರೆ ರೈತರ ಹೋರಾಟ. ಗುರ್ಲಾಪುರದಲ್ಲೇ ಭಾಳ ದೊಡ್ಡ ಹೋರಾಟ ಮಾಡಿದ್ರು. ಆ ಹೋರಾಟದ ಯಶಸ್ಸನ್ನು ಕಂಡು, ಆದರೆ ಎಷ್ಟು ಪ್ರಮಾಣದಲ್ಲಿ ಯಶಸ್ಸು ಆಗ್ಬೋದು ಆಗಿಲ್ಲ, ಆ ಮಾತು ಬೇರೆ. ಆದರೆ ರೈತರು ಒಂದಾಗಬಹುದು, ಹೋರಾಟ ಮಾಡ್ಬೋದು, ಹೋರಾಟ ಮಾಡಿದರೆ ಇದ್ದ ರಾಜಕೀಯ ಶಕ್ತಿಗಳಿಗೆ ಹೊಡೆತ ಕೊಡಬಹುದು ಅನ್ನೋದು ಈಗಾಗಲೇ ಅವ್ರು ಮನವರಿಕೆ ಮಾಡಿಕೊಂಡಿದ್ದಾರೆ ಈ ರಾಜಕಾರಣಿಗಳಿಗೆ. ಹೀಗಾಗಿ ಈ ರಾಜಕಾರಣಿಗಳು ಒಬ್ಬರಿಂದ ಒಬ್ಬರು ತಮ್ಮ ರಾಜಕೀಯ ಅಸ್ತು ತುಳಿಸುವ ಜೊತೆಗೆ ಆದಷ್ಟು ರೈತ ಸಂಘಟನೆ, ರೈತರ ಹೋರಾಟ ಒಂದು ಹಂತದವರೆಗೆ ಹೋರಾಟ ಆಗಿರಲಿ, ನಮಗೆ ಪ್ರತಿಸ್ಪರ್ಧೆ ಆಗೋದು ಬೇಕಾಗಿಲ್ಲ ಅನ್ನುವಂಥ ಸಾಮೋಪಾಯ, ಭೇದೋಪಾಯ, ದಂಡೋಪಾಯ, ಯಾವ ಉಪಾಯ ಬೇಕು ಅದನ್ನು ಪ್ರಯೋಗ ಮಾಡುವಂಥ ಕೆಲಸವನ್ನು ಈಗ ನಡೆಸಿದ್ದಾರೆ. ಜೊತೆಗೆ ಅವರಲ್ಲಿಯೇ ಭಿನ್ನ ಮತ ಇರೋದ್ರಿಂದಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ, ಸ್ವಲ್ಪ ಜನರಿಗೆ ಅನುಕೂಲ ಆಗುವಂಥ ರಾಜಕೀಯ ಆಗ್ಬೋದೇನೋ ಅನ್ನೋಂಥ ಒಂದು ದೂರದ ಆಸೆ. ನೀವು ನೆನಪಿರ್ಬೋದು, ನಿಮಗೆ DCC ಬ್ಯಾಂಕಿನ ಸಂದರ್ಭದಲ್ಲೇ ಹೊಂದಾಣೆ ಮಾಡ್ಕೊಂಡು ಹೋಗ್ತಾಯಿದ್ರು. ಭಾಳ ಜನ ಸಂದರ್ಭ ಮಾತಾಡಿದ್ರು ಕೂಡ, ಇಲ್ಲ ಹೊಂದಾಣೆ ಮಾಡ್ಕೊಂಡು ಹೋಗ್ಬೇಕಪ್ಪ ಅನ್ನುವಂಥದ್ದು. ಆ ಸಂದರ್ಭ ನಮ್ಮ ಚಾನಲ್ ಮೂಲಕ ನಾವು ಹೇಳಿದ್ದೇನಪ್ಪ ಅಂದ್ರೆ, ಹೊಂದಾಣಿಕೆ ರಾಜಕಾರಣ ಅಲ್ಲ, ಅವರು ಲಾಭ ಮಾಡಿಕೊಂಡು ಅವರು ಹೊಂದಾಣಿಕೆ ಮಾಡಿ ಜನರ ದೂರ ಸೇರ್ತಾರೆ. ನಿಜವಾಗಿ ಚುನಾವಣೆ ಆಗಲೇಬೇಕು ಅನ್ನುವಂಥ ಮಾತನ್ನು ಒತ್ತು ಕೊಟ್ಟು ಹೇಳಿದ್ವಿ. ಆ ಕರೆದವ್ರ ಸಹಯೋಗ ಒಂದಿಷ್ಟು ಆಯಿತು, ಒಂದಿಷ್ಟು ಇಲ್ಲ, ಚುನಾವಣೆ ಆಯಿತು. ಆದರೆ ಒಂದೇನಾಯ್ತಪ್ಪ ಅಂದ್ರೆ ರಾಜಕೀಯ ಜಾಗೃತಿ ಮಾತ್ರ ಆ DCC ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದೇನು ಸುಳ್ಳಲ್ಲ. ಜೊತೆಗೆ ಸ್ಪರ್ಧಾಳುಗಳಾಗಿಬಿಟ್ಟಿದ್ದಾರೆ ಇವತ್ತು. ಇದು ಸ್ಪರ್ಧೆ ಹೇಗಪ್ಪ ಅಂದ್ರೆ ಕಾಂಪಿಟೇಟಿವ್ ಸ್ಪರ್ಧೆ. ನಾವು ಜನರಿಗೆ ಒಳ್ಳೆ ಕೆಲಸ ಮಾಡ್ತೀವಿ, ನೀವು ಬೇಕಾದಷ್ಟು ಮಾಡಿರಿ ಅನ್ನುವಂಥ ಒಂದು ಮನೋವೃತ್ತಿ ಇವತ್ತು ಬೆಳೆಯೋದನ್ನು ಗಮನಿಸಿದಾಗ ಇದು ಒಳ್ಳೆಯ ರಾಜಕೀಯ. ಯಾಕಂದರೆ ಜನರಿಗೆ ಒಳ್ಳೆಯ ಕೆಲಸ ಮಾಡಿರಿ, ನೀರಾವರಿ ಬೇಕಾಗಿತ್ತು ಜನಕ್ಕೆ, ನೀರು ಕೊಡುವಂಥ ಕೆಲಸವನ್ನು ಎರಡೂ ಕಡೆ ಆಗಲಿ. ಒಂದು ಕಡೆಗೆ ನಾವು ಮಾಡ್ತೀವಪ್ಪ, ದಿವಸ ನಾವು ಕಡಿಮೆ ಇಲ್ಲ ಅನ್ನುವಂಥ ಮಾತನ್ನು ಕತ್ತಿ ಬ್ರದರ್ಸ್ ಅಥವಾ ಕತ್ತಿ
ಕುಟುಂಬದವ್ರು ಮಾಡ್ತಾಯಿದ್ರು. ಇನ್ನೊಂದು ಕಡೆ ಜಾರಕಿಹೊಳಿ ಕುಟುಂಬದವರು ನಾವು ರೈತರ ಪರ ಇದ್ದೀವಪ್ಪ ಅಂತೇಳಿ ತೋರಿಸ್ಕೊಳ್ಳೋಕ್ಕಾಗಿರ್ಬೋದು, ನಿಜವಾಗಿಯೂ ಇರ್ಬೋದು. ಯಾಕಂದರೆ ಮುಖ್ಯ ರೈತರಿಗೆ ಬೇಕಾಗಿದ್ದೇನಪ್ಪ ನೀರು ಅವ್ರಿಗೆ ಕೊಟ್ಟರೆ ರೈತ ಬೇಕಾದ ಕಲ್ಲನ್ನು ಸಹಿತ ಬೆಳಿಬಲ್ಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ನೀರಾವರಿಗೆ ಅವರು ಒತ್ತು ಕೊಡ್ತಾಯಿದ್ದಾರೆ. ನಾವು ರೈತ ಪರ ಇದ್ದೀವಿ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಕತ್ತಿಯವರಾಗಿರ್ಬೋದು, ಇನ್ನು ನಮ್ಮ ಹತ್ತಿರ ಕಡೆ ಹೋದ್ರೆ ನಮ್ಮ ಲಕ್ಷ್ಮಣ ಸವದಿಯವರು ಸಹಿತ ಅವರು ಈ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಂದ್ರೆ ಇಡೀ ಜಿಲ್ಲೆ ತುಂಬ ಹೆಚ್ಚು ಕಡಿಮೆ ಎಲ್ಲ ಒಂದು ನಮ್ಮ ಶಾಸಕರು ಇವತ್ತು ಅಲರ್ಟಾಗಿ ತಮ್ಮ ಅಸ್ತಿತ್ವ ಉಳಿವಾಗಿ ಹೋರಾಟ ಮಾಡುವಂಥ ಪ್ರಸಂಗ ಅವ್ರಿಗೂ ಬಂದದ. ಯಾಕಂದ್ರೆ ಜಾಗೃತಗೊಂಡಂತಹ ಮತದಾರರು ಯಾರಿಗೆ ಬೇಕಾದವ್ರಿಗೆ ಒಲಿಬೋದು. ಯಾರು ಕೆಲಸ ಮಾಡ್ತಾರಪ್ಪ ಅವ್ರಿಗೆ ಒಲಿಯೋ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಇವತ್ತು ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಅಂತಿ ಹೆಚ್ಚು ಕಡಿಮೆ 50% ಹೆಣ್ಮಕ್ಳನ್ನ ತಮ್ಮ ಹುಡಿಯಲ್ಲಿ ಹಾಕ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಬಸ್ ಫ್ರೀ ಅಂದ ತಕ್ಷಣ ಸಹ ಹೆಣ್ಮಕ್ಳಿಗೆ ನಾಳೆ ಒಂದು ವೇಳೆ BJPಗೆ ಓಟ್ ಆಗಿದ್ರೆ ನಮಗೇನಿಲ್ಲಪ್ಪ ಅನ್ನುವಂಥ ಭಾವ ಬರ್ತದೆ ಅನ್ನೋ ಸಹಜದ. ಆ ದಿಶೆಯಲ್ಲೇ ಈ ಒಂದು ಫ್ರೀ ಬಸ್ ಮಾಡಿದ್ದರಿಂದ ಹೆಣ್ಮಕ್ಳು, ಯಾಕಂದ್ರೆ ಈ ದಲಿತ, ಹಿಂದುಳಿದ, ಆದಿವಾಸಿ ಅಥವಾ ಮೈನಾರಿಟಿ ಸಮುದಾಯದಲ್ಲಿ ಬಡತನ ಹೆಚ್ಚಿರೋದ್ರಿಂದ ಈಗ ಸಹಜವಾಗಿ ಬಡ ಸಮುದಾಯ ಇದ್ದಿದ್ದು ಅದರಲ್ಲಿ ಹೆಣ್ಮಕ್ಳು 50% ನಮಗೆ ಅನುಕೂಲ ಮಾಡಿದಾರಪ್ಪ ಅನ್ನುವಂಥದ್ದು. ಜೊತೆಗೆ ಒಂದು ಕುಟುಂಬಕ್ಕೆ ಹೆಣ್ಮಕ್ಳಿಗೆ ಯಾರಿದ್ದಾದ್ರು 2,000 ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ದು ಸಹಜವಾಗಿ ಪ್ರಭಾವಿ ಅದ. ಹೀಗಾಗಿ ಕಾಂಗ್ರೆಸ್ಸಿಗೆ ಇವತ್ತಿಗಂತೂ ಗೆಲ್ಲುವ ಅವಕಾಶಗಳಿದ್ದಾವೆ. ಇದಕ್ಕಾಗಿ ಈ ಒಂದು ಅವಕಾಶ ಇರುವ ಸಂದರ್ಭದಲ್ಲಿ SIR ಬರೋದು ದೊಡ್ಡ ಒಂದು ಸದ್ದು ಮಾಡ್ತಾಯಿದೆ. ಯಾಕಂದ್ರೆ ಎಲ್ಲೆಲ್ಲಿ SIR ಆಗ್ಯದ ಅಂದ್ರೆ ಸ್ಪೆಷಲ್ ಮತದಾರ ಪಟ್ಟಿ ಸಂಸ್ಕರಣೆ ಆಗ್ಯದ ಅಲ್ಲೆಲ್ಲವೂ ಹೆಚ್ಚು BJPನ ಗೆಲ್ತಾ ಬಂದದ. ಇವತ್ತು ಬಿಹಾರ ಆಗಿರ್ಬೋದು, ಇವತ್ತು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಹಿಂದೆ ಮಹಾರಾಷ್ಟ್ರ ಆಗಿರ್ಬೋದು, ದೊಡ್ಡ ರಾಜ್ಯಗಳಲ್ಲಿ ಈ ಒಂದು SIR ಬಂದಿರಾಗೆ BJP ಗೆದ್ದಿದೆ. 2000 ನಿಮ್ಗೆ ಗೊತ್ತದ 24ರಲ್ಲಿ 99 ಸೀಟ್ಗಳನ್ನು ಗೆದ್ದಿದ್ದು, ಮಹಾರಾಷ್ಟ್ರ ಅತಿ ಹೆಚ್ಚು ಗೆದ್ದಿದ್ದು ಕಾಂಗ್ರೆಸ್. ಆದರೆ ಮರು ವರ್ಷ ನಡೆದಂಥ ಚುನಾವಣೆಯಲ್ಲಿ SIR ಬಂದ ಕಾರಣಕ್ಕಾಗಿಯೋ ಇನ್ನುಳಿದ ಕಾರಣಕ್ಕಾಗಿಯೋ ಏಕ್ದಮ್ ಕೆಳಮಟ್ಟಕ್ಕೆ ಕಾಂಗ್ರೆಸ್ ಬಂದಿದ್ದನ್ನು ಗಮನಿಸಿದಾಗ ಅದರ ನಂತರ ಮತ್ತು ಕಂಟಿನ್ಯೂಸ್ ಆಗಿ ಹರಿಯಾಣ ಆಗಿರ್ಬೋದು, ಆಮೇಲೆ ಮೊನ್ನೆ ನಡೆದಂಥ ಒಂದು ಬಿಹಾರ ಆಯಿತು, ಅದರ ನಂತರ ನಡೆದಂಥ ವೆಸ್ಟ್ ಬೆಂಗಾಲ್ ಆಯಿತು, ಇಲ್ಲೂ ಸಹಿತ BJP ಗೆಲ್ಲೋದ್ರಿಂದಾಗಿ ಇದು ಗೆಲ್ಲುವ ತಂತ್ರ BJP ಮಾಡ್ತಾಯಿದೆ ಅನ್ನುವಂಥದ್ದು, ನಾವು ಅಷ್ಟು ಆರಿಸಿ ಬರುವಂಥ ವ್ಯವಸ್ಥೆ ಮಾಡ್ಕೊಳ್ಳೋದು ಅನ್ನುವಂಥ ಮಾತುಗಳು. ಇದಕ್ಕೆ ಪೂರಕವಾಗಿ EVM ಬದಲಾಗಲಿಲ್ಲ, EVM ಜೊತೆಗೆ VVPAT ಪ್ರತಿಯೊಂದು EVM ಜಾಯಿಂಟ್ ಆಗಲಿಲ್ಲ. ಜೊತೆಗೆ 2-1ರಿಂದ ಈ ಒಂದು ಚುನಾವಣಾ ಆಯುಕ್ತನ ಆಯ್ಕೆ ಮಾಡುವಂಥ ಶಕ್ತಿಯನ್ನು ಸರ್ಕಾರ ಸ್ವತಃ ಪಡ್ಕೊಂಡ್ಬಿಡ್ತು. ತಾವೊಂದು ಕಾನೂನು ತಂದ ಅವರು ಚಂದ್ರಚೂಡ್ ಅವರು ಹೇಳಿದರು, ನ್ಯಾಯಮೂರ್ತಿ ಅವರು ಅದನ್ನು ಇವರು ಪಾಲನೆ ಮಾಡಿ ಇವತ್ತು ಯಾರಾದರೂ ಅವ್ರಿಗೆ ಬೇಕಾದಂಥ ಮಾತ್ರ ಅಲ್ಲೇ ಈ ಚುನಾವಣಾ ಆಯುಕ್ತ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಇವೆಲ್ಲ ಕಾರಣಕ್ಕಾಗಿ ಇವತ್ತು ಗೆಲ್ತಾನೆ ನಡೆದಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿಗಂತೂ ಕರ್ನಾಟಕದಲ್ಲಿ ಭಯ ಶುರು ಆಗಿಬಿಟ್ಟದ. ಅದಕ್ಕಾಗಿ ಅವರೆಲ್ಲ ಒಳ್ಳೆ ಕೆಲಸ ಮಾಡೋ ಜೊತೆಗೆ ಗ್ಯಾರಂಟಿ ಕೊಡೋ ಜೊತೆಗೆ SIR ವಿರುದ್ಧ ಹೋರಾಟ ಮಾಡುವಂಥ ಪ್ರಸಂಗ ಬಂದದ. ಇವೆಲ್ಲ ಏನೂ ಇರಲಿ, ಇದು ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ಯಾವುದೋ ಪಕ್ಷದವರಲ್ಲಿ ಈಗಂತೂ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡುವಂಥವ್ರು ಜಾರಕಿಹೊಳಿ ಸಹೋದರರು, ಇನ್ನೊಂದು ಕತ್ತಿ ಕುಟುಂಬದವರು, ಇವರು ಸದ್ದು ಹೆಚ್ಚು ಇರೋದ್ರಿಂದಾಗಿ ಅವರು ತಮ್ಮ ಕ್ಷೇತ್ರಗಳು ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ನೀರಾವರಿ ಬರೋದ್ರಿಂದಾಗಿ ಇತ್ತೀಚೆಗೆ ರೈತರ ಮೂಮೆಂಟ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾಗೃತವಾಗಿ ದಿನಕ್ಕೆ ಒಂದೇನಪ್ಪ ಏನಿದೆ ನೀವು ಮೇಲಕ್ಕೆ ಇರ್ತಾ ಹೋಗುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ, ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. ನಾಳಿದು ರಾಜಕೀಯ ಶಕ್ತಿಯಾಗಿ ಯಾಕೆ ಪರಿವರ್ತನೆ ಆಗಬಾರದಪ್ಪ ಅನ್ನೋ ಭಯನೂ ಎಲ್ಲರಿಗೂ ಹೋಗಿಬಿಟ್ಟದ, ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ. ಇವತ್ತು ಕಾಂಗ್ರೆಸ್ಗರೇ ಆಗಿರ್ಬೋದು, ಇವತ್ತು BJPಗರೇ ಆಗಿರ್ಬೋದು, ಎಲ್ಲರೂ ನಾಳಿದ್ದು ಬೆಳೆದ್ರೆ ಹೆಂಗಪ್ಪ ಅನ್ನೋಕ್ಕಾಗಿ ಅದಕ್ಕೆ ಕೆಲವೊಬ್ಬರು ಅದ್ರ ಜೊತೆ ದೋಸ್ತಿ ಮಾಡ್ಕೊಳ್ಳೋಂಥ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಅದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡಿ ಅದು ಎದಕ್ಕೆ ಅವ್ರು ನಮ್ಮಲ್ಲಿ ತಿಕ್ಕಾಟ ನೀರಾವರಿ ನಾವು ನೀರು ಎಲ್ಲ ಮಾಡಿಕೊಟ್ರೆ ಅವ್ರದ್ದು ಶಕ್ತಿನ ಮುಗಿದು ಹೋಗ್ಬಿಡುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡೋಕ್ಕೂ ಸಾಧ್ಯ. ಅಂದ್ರೆ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಸತೀಶ್ ಅವರಾಗಿರ್ಬೋದು, ನಮ್ಮ ಉಮೇಶ್ ಕತ್ತಿಯವರ ಮಗ ನಿಖಿಲ್ ಕತ್ತಿಯವರಾಗಿರ್ಬೋದು, ರಮೇಶ್ ಕತ್ತಿಯವರಾಗಿರ್ಬೋದು, ಈಗ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಎಲ್ಲರೂ ಇವತ್ತು ರೈತರ ಪರವಾಗಿ ಹೋರಾಟ ಮಾಡುವಂಥದ್ದು, ಜೊತೆಗೆ ಗ್ಯಾರಂಟಿಗಳನ್ನು ಇನ್ನಷ್ಟು ಹೆಚ್ಚು ಕೊಡುವಂಥ ಕೆಲಸಗಳನ್ನು ಮಾಡುವ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದಾಗಿ ಸಹಜವಾಗಿ ಬೆಳಗಾವಿಯಲ್ಲಿ ಒಂದು ಕಾಂಪಿಟೇಟಿವ್ ರಾಜಕೀಯ, ಸ್ಪರ್ಧಾತ್ಮಕ ರಾಜಕೀಯ ಹೆಚ್ಚಾಗೋ ಜೊತೆಗೆ ಜನರಿಗೆ ಇದರಿಂದ ಒಳ್ಳೆಯದಾಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನೋದು ಮಾತನ್ನು ಮತ್ತು ಇಲ್ಲಿ ನೆನಪಿಸ್ತಾ, ಏನಾಗಲಿ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ನಿಖಿಲ್ ಕತ್ತಿ ಅವರು, ರಮೇಶ್ ಕತ್ತಿ ಅವರು ಒಂದು ನೀರಾವರಿ ಯೋಜನೆಗಳನ್ನು 2 ತಾಲೂಕುಗಳಲ್ಲಿ ಹೆಚ್ಚು 200 ತಾಲೂಕುಗಳಲ್ಲಿ ಹೆಚ್ಚು ಮಾಡಿಕೊಡ್ತಾ ಹೋಗುವಂಥದ್ದು. ಮತ್ತು ಆಲ್ರೆಡಿ ಲಕ್ಷ್ಮಣ ಸವದಿ ಅವರಂತೆ ತಮ್ಮ ಅಥಣಿಯಲ್ಲಿ ನೀರಾವರಿ ಯೋಜನೆಗಳನ್ನು ಕೆರೆ ತುಂಬಿಸುವುದು ಮತ್ತಿನ್ನೊಂದು ಕೆಲಸಗಳನ್ನು
ಇವರೆಲ್ಲರಿಗೂ ಚೆನ್ನಾಗಿ ಮಾಡ್ತಾ ಜನರಿಗೆ ಬೇಕಾದಂಥ ರಾಜಕೀಯ ಮಾಡೋದರಿಂದಾಗಿ ಅಲ್ಲಿ ಅವರು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡಾಗ ಇವರು ತಮ್ಮ ಸ್ಥಾನಗಳನ್ನು ಭದ್ರ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾರು ಎಷ್ಟು ಯಶಸ್ವಿ ಆಗ್ಬೋದು ಏನು ಅನ್ನೋದು ಮುಂದಿನ ದಿನದಲ್ಲಿ ನೋಡೋಣ. ಅದೇನೂ ಇರಲಿ, ಒಟ್ಟಲ್ಲಿ ಕಾಂಪಿಟೇಷನ್ ಮಾತ್ರ ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇವತ್ತು ಅಸ್ತಿತ್ವ ರಾಜಕಾರಣ ಪರಿವರ್ತನೆ ಆಗಿದ್ದರಿಂದಾಗಿ ಜನಸಾಮಾನ್ಯರಿಗೆ ಒಳ್ಳೆಯ ರಾಜಕೀಯ ಅಥವಾ ಒಳ್ಳೆಯ ರಾಜಕೀಯ ನೀತಿ ರಾಜನೀತಿ ಬರುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಆರ್ಥಿಕವಾಗಿಯೂ ಸಹಾಯ ಆಗುವಂಥ ಎಲ್ಲ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು S16 ನ್ಯೂಸ್ ಅರ್ಥಾತ್ ಚಿತ್ರನದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.